ಮೂಡಲಕಿರಣ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ಸಮಾಜ ಸೇವೆಯೇ ನಿಜವಾದ ಸಂಪತ್ತು. ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಮತ್ತು ವಾಟರ್ ಬಾಟಲ್ ವಿತರಿಸಿದ ಸಮಾಜ ಸೇವಕ ಸಂಗೋಳಿ ವೆಂಕಟೇಶ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಎಂಬ ಮನೋಭಾವ ಎಲ್ಲರಲ್ಲೂ ಇರುವುದಿಲ್ಲ. ಅವ್ರ ಬ್ಯಾಗ್ಗಳು ವಾಟರ್ ಬಾಟಲ್ ನೋಡಿದ ತಕ್ಷಣ ತುಂಬ ಖುಷಿ ಆಗೋಗಿದೆ. ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ತಮ್ಮಂಥ ದಾನಿಗಳಾಗಿರ್ತಕ್ಕಂಥ ಕೆಲವೊಂದು ಕಾಣಿಕೆಗಳನ್ನು ಕೊಡೋದ್ರಿಂದ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಲು ಮತ್ತು ಯಾವುದೇ ಕಾರಣಕ್ಕೂ ಗೈರು ಆಗದಿರ ಮಕ್ಕಳು ದಾಖಲಿಸ್ತದೆ. ನೀವು ಸಹ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ. ಆದರೆ ತಮ್ಮ ಪರಿಶ್ರಮದ ಆದಾಯದ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಟ್ಟು ನಿಸ್ವಾರ್ಥ ಸೇವೆಯ ಮೂಲಕ ಸೈ ಎನಿಸಿಕೊಂಡಿದ್ದಾರೆ ಸಮಾಜ ಸೇವಕ ಸಂಗೋಳಿ ವೆಂಕಟೇಶ್. ದೇಶದ ಅಭಿವೃದ್ಧಿಗೆ ಭದ್ರ ಬುನಾದಿ ಎಂದು ನಂಬಿರುವ ಇವರು ಮುಳಬಾಗಿಲು ತಾಲೂಕಿನ ಸೊನ್ನವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಗಂಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಶಾಲಾ ಬ್ಯಾಗ್ಗಳು ಹಾಗೂ ವಾಟರ್ ಬಾಟಲ್ಗಳನ್ನು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಟೇಶ್ ಅವರು, ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದು ಸಮಾಜಕ್ಕೆ ಮಾಡುವ ಅತ್ಯಂತ ದೊಡ್ಡ ಸೇವೆ. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ದೇಶದ ಭವಿಷ್ಯ. ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದರು. ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಈ ಸಮಾಜಮುಖಿ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಶಿಕ್ಷಣದ ಬೆಳಕು ಪ್ರತಿಯೊಂದು ಮಗುವಿನ ಬದುಕನ್ನು ಬೆಳಗಲಿ ಎಂಬ ಆಶಯದೊಂದಿಗೆ ನಡೆದ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೂಡಲಕಿರಣ ಡಿಜಿಟಲ್ ನ್ಯೂಸ್. ಈ ದಿನ ನಮ್ಮ ಶಾಲೆಯಲ್ಲಿ ಹುಡುಗರಿಗೆ ಒಂದು ವಿಶೇಷವಾದ ಹಬ್ಬದ ವಾತಾವರಣ. ಸಂಗಂಡಹಳ್ಳಿ ಗ್ರಾಮ, ಮುಳಬಾಗಿಲು ತಾಲೂಕು. ವಿಶೇಷತೆ ಏನು ಅಂದರೆ, ನಮ್ಮ ಮುಳಬಾಗಿಲು ತಾಲೂಕಿನ ಚೆನ್ನಾಪುರ ಗ್ರಾಮದವರಾದ ಸಂಗೊಳ್ಳಿ ವೆಂಕಟೇಶ್ ಅಣ್ಣನವರು ಸಮಾಜ ಸೇವಕರು. ಅವ್ರ ಕಡೆಯಿಂದ ಎಲ್ರಿಗೂ ಕೂಡ ಇಲ್ಲಿ 35 ಜನ ಮಕ್ಕಳಿದ್ದಾರೆ, 37 ಜನ ಮಕ್ಕಳಿದ್ದಾರೆ. ಎಲ್ರಿಗೂ ಕೂಡ ಅವ್ರಿಗೆ ಒಂದು ಸುಸಜ್ಜಿತವಾದ ಬ್ಯಾಗು ಮತ್ತು ಕೆಲವು ಬುಕ್ಕುಗಳು ಮತ್ತು ನೀರು ಬಾಟ್ಲು ಎಲ್ಲವೂ ಕೂಡ ಒಂದು ನಿಸ್ವಾರ್ಥ ಸೇವಾ ಮನೋಭಾವದಿಂದ ತಾನು ಒಂದು ಕಡೆಯ ವ್ಯಕ್ತಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆನೇ ಅಲ್ಲ, ಸರ್ಕಾರಿ ಶಾಲೆಗಳಿಗೆ, ಸುಮಾರು ಶಾಲೆಗಳಿಗೆ ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ. అందరికీ నమస్కారం. భారతంలో ఇంకా నడుచుకుంటుండేది. భారతంలో కూడా ఎవరు ధర్మం ఇచ్చకపోయినా కర్ణుడు ఒకడే ఉండింది అప్పుడు. అందుకే దానవీర సూరకర్ణ అని నేను ఈ మాట మొదలే చెప్పడాను వీళ్ళకి. ఆ కర్ణుని పాత్ర అందరికీ వచ్చారు. ఆ దుర్యోధనుడు కూడా ఒకసారి పెరికారు, నేను ఇస్తాను, నేను అర్థమిచ్చండి కర్ణుడు ఏం దానం చేయదే, నేను దానం చేస్తాను, ఏరా దాన దుర్యోధನ. ಈ ಶಾಲೆಯಲ್ಲಿ ಒಂದು ಹಬ್ಬದ ಒಂದು ರೀತಿಯ ಒಂದು ವೇದಿಕೆಯನ್ನು ಕಲ್ಪನೆ ಮಾಡಿಕೊಂಡು ಇದು ನಡೆಸ್ಕೊಂಡೇ ಬರ್ತಾ ಇದ್ದಾರೆ. ನಿನ್ನೆ ಹಳೆ ವಿದ್ಯಾರ್ಥಿಗಳಿಂದ ಒಂದು ವೇದಿಕೆ ಸಿದ್ಧ ಆಗಿತ್ತು. ಸುಮಾರು ಶಾಲೆಗೆ ಟಿ ವಿ ಅಂತೆ ಮತ್ತು ಪ್ರಿಂಟರ್ ಅಂತೆ, ಹೀಗೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೀಡಿದ್ದಾರೆ. ತುಂಬ ಚೆನ್ನಾಗಿ ನಿನ್ನೆ ಕಾರ್ಯಕ್ರಮ ಮಾಡಿದ್ದಾರೆ. ನಾನಂತೂ ಭಾಗವಹಿಸಲಿಲ್ಲ. ಅವರು ಹಳೆಯ ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸಿ ಶಾಲೆಗೆ ಬೇಕಾಗಿರ್ತಕ್ಕಂಥ ಸುಮಾರು ವಸ್ತುಗಳನ್ನು ಈ ಶಾಲೆಗೆ ತಾನು ಕೊಟ್ಟಿದ್ದಾರೆ. ಹೇಳಿದ್ದಾರೆ ಬಹಳ ಚೆನ್ನಾಗಿ ಆ ಒಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಕೈವಾರ ತಾತಯ್ಯನವ್ರು ಏನು ಹೇಳ್ತಾರೆ ಗೊತ್ತಾ, ತತ್ವಪದಗಳಲ್ಲಿ, ನೀವೆಷ್ಟೇ ಗಳಿಸ್ಕೊಳ್ಳಿ ಅಥವಾ ಎಷ್ಟೇ ಸಂಪಾದನೆ ಮಾಡಿರಿ, ಅದರಲ್ಲಿ ಒಂದು ಅರ್ಧ ಆದರೂ ದಾನ ಮಾಡಿ ಅಂತ ಹೇಳ್ತಾರೆ. ಸರಿ, ಆ ಅರ್ಧ ದಾನ ಮಾಡೋದಕ್ಕೆ ನಿಮ್ಗೆ ಬರಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಆದರೂ ಮಾಡಿ. ಸರಿ, ಅದರಲ್ಲಿ ಅರ್ಧ ಮಾಡೋಕ್ಕೂ ನಿಮಗೆ ಗುಣ ಬರಲಿಲ್ಲ ಅಂತ ಹೇಳಿದ್ರೆ ಕೊನೆಯಲ್ಲಿ ಕನ್ಕ್ಲೂಷನ್ ಬರ್ತಿದ್ದಾರೆ, ಏನೋ ನಿಮ್ಮ ಸಂಪಾದನೆಯಲ್ಲಿ ಒಂದು ಅಷ್ಟಾದರೂ ದಾನ ಮಾಡಿ. ಎಲ್ಲರಿಗೂ ನಮಸ್ಕಾರ.
ಪುಟಾಣಿ ಮಕ್ಕಳು ಒಂದು ಸ್ವಲ್ಪ ಬೋರ್ ಆಗ್ತಾ ಇದೆಯಲ್ಲ, ಎಲ್ಲ ಜಾಸ್ತಿ ಹೊತ್ತು ಮಾತಾಡ್ತಾ ಇದೆ, ಇದೇನಪ್ಪ ಇದು ಅಂತ. ಬೇಗ ಬ್ಯಾಗು ಬಾಟ್ಲು ಕೊಟ್ಟರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಹಾಂ, ಸಂಗೊಂಡ್ಲಹಳ್ಳಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲ ಸರ್, ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಕೋಮಲ ಮೇಡಮ್ ಅವರು ಒಂದು 10 ದಿನ 15 ದಿನ ಆಯಿತು ಫೋನ್ ಮಾಡಿದ್ರು. ವೆಂಕಟೇಶ್ ಅಣ್ಣ, ನಾನು ಹಿಂಗೆ ಕೋಮಲ ಅಂದ್ರೆ ಹೇಳಮ್ಮ ಅಂದೆ. ಅಣ್ಣ ನಮ್ಮ ಸ್ಕೂಲ್ಗೆ ಏನಾದರೂ ನೀವು ಒಂದು ಮಾಡ್ಬೇಕಣ್ಣ ಅಂದರು. ನೀವೇನು ಹೇಳ್ತಾ ಅದು ಮಾಡ್ತೀನಮ್ಮ ಅಂದೆ. ಆಮೇಲೆ ಬ್ಯಾಗು ವಾಟ್ರ್ ಬಾಟ್ಲು ಸರ್ಕಾರದಿಂದ ಏನು ಬರಲ್ವೋ ಅದು ನಾನು ಮಾಡ್ತೀನಮ್ಮ ಅಂತ ಹೇಳಿದೆ. ಆಮೇಲೆ ಸರಿಯಣ್ಣ ಹಿಂಗೆ ಅಂದರು, ಆಯಿತು ಅಂತ ಹೇಳಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಗೊಂಡಹಳ್ಳಿ ಗ್ರಾಮದ ಹಿರಿಯರಾಗಿರುವಂಥ ರಾಮಕೃಷ್ಣ ಅಣ್ಣನವರೇ, ನಮ್ಮ ಗುರುಗಳು, ಇವಾಗ ಮಾರ್ಗದರ್ಶಕರು ನನಗೆ ನಮ್ಮ ಸಾರು ವೆಂಕಟೇಶಪ್ಪ ಸರ್ ಅವರೇ, ರುದ್ರಪ್ಪ ಸರ್ ಅವರೇ, ಇನ್ನು ನಮ್ಮ ಅಣ್ಣನವರೇ ಇಬ್ಬರೂ, ಸಂಗೊಂಡಹಳ್ಳಿ ರಾಜಣ್ಣ ಆಗ್ಬೋದು, ವಾಸಪ್ಪ ಮಾಸ್ಟ್ರು, ಅವರು ಎಲ್ಲದರಲ್ಲೂ ನನ್ನ ಬಿಟ್ಕೊಡಲ್ಲ. ನನಗೆ ಹೊಗಳೋರ್ನ ಪಕ್ಕದಲ್ಲಿ ಇಟ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ನಮ್ಮ ವಾಸಪ್ಪ ಹೆಂಗಂದರೆ ಬೈತಾನೆ ಇರ್ತಾರೆ ಅವಾಗ, ನೀನು ಮಾಡೋದ್ರ ಹಂಗು ರೈಟು ಅಂತ. ಯಾವತ್ತೂ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಹೊಗಳೋರ್ನ ಜೊತೆಯಲ್ಲಿ ಇಟ್ಕೊಂಡಿದ್ರೆ ಅತಿ ಶೀಘ್ರದಲ್ಲಿ ಅವರು ಹಳ್ಳಕ್ಕೆ ಬಿದ್ದೋಗ್ತಾರೆ. ನಮ್ಮನ್ನು ಬೈದ್ರೂ ನಾವು ಜೊತೆಯಲ್ಲಿ ಏನಕ್ಕಪ್ಪ ಇಟ್ಕೊಳ್ತೀವಿ ಅಂದರೆ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋದು ಉದ್ದೇಶ. ಈ ಕಾರ್ಯಕ್ರಮ ನಾನು ಏನಕ್ಕಪ್ಪ ಮಾಡಬೇಕು ಅಂತ ಇಷ್ಟ ಅಂದರೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಬ್ಯಾಗ್ಗಳು ಈ ಜಿಪ್ಪೆಲ್ಲ ಹೊರಟೋದ್ರೆ ಪಿನ್ನುಗಳು ಸಾಕಾಗ್ತಾ ಇರಲಿಲ್ಲ ಅವಾಗ ಹಾಕ್ಕೊಳ್ಳೋಕ್ಕೆ. ರೆಡ್ಡಹಳ್ಳಿಗೆ ಹೋಗ್ತಾಯಿದ್ವಿ ನಾವು 4, 5, 6ನೇ ತರಗತಿ ಓದಬೇಕಾದ್ರೆ. ಅವಾಗೆಲ್ಲ ಬಾಧೆಗಳೆಲ್ಲ ನೋಡಿದ್ವಿ. ಈಗ ನಿಮಗೆ ಬಹಳಷ್ಟು ಅನುಕೂಲ ಸರ್ಕಾರನೇ ಮಾಡ್ತಾಯಿದೆ. ನಾನು ಹೇಳೋದೇನೆಂದರೆ, ಈ ಪೋಷಕರಿಗೆ ಇದು ಬಹಳ ಇಂಪಾರ್ಟೆಂಟು, ಕೇಳಿಸ್ಕೋಬೇಕು. ಯಾಕಂದರೆ ಮಕ್ಕಳಿಗೆ ಹೇಳಿ ತೊಂದರೆ ಇಲ್ಲ, ಪಕ್ಕದ ಮನೆಯವರು ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ, ಅವ್ರಿಗೆ ಯಾವುದೋ ಒಂದಷ್ಟು ದುಡ್ಡು ಬೈದೈತೆ ಅಂತ ಹೇಳ್ಬಿಟ್ಟು ನೀವು ಅವ್ರು ನೋಡಿ ನೀವು ಬಡ್ಡಿಗಳಿಗೆ ಹೋಗೋದು, 35,000 40,000 ಫೀಸ್ಗಳು ಕಟ್ಟೋದು. ಒಂದು ಸಲ ಮನುಷ್ಯನು ಬಡ್ಡಿಗಳು ಸಿಕ್ಕಾಕ್ಕೊಂಡ್ರೆ ಜೀವನದಲ್ಲಿ ಏಳಿಗೆ ಆಗೋಕ್ಕಂತೂ ಆಗಲ್ಲ. ಅವ್ರ ವಿದ್ಯಾಭ್ಯಾಸನೂ ಅರ್ಧ ಕಟ್ಟಾಗ್ಬಿಡುತ್ತೆ, ಅವ್ರು ಅಂದ್ಕೊಂಡಿದ್ದು ಗುರಿನೂ ಮುಟ್ಟಕ್ಕಾಗಲ್ಲ. ಯಾರೋ 1000 ಜನರಲ್ಲಿ 1,00,000 ಜನರಲ್ಲಿ ಒಬ್ಬೊಬ್ಬರು ಮಾತ್ರ ಆ ಸಾಲದಿಂದ ಮುಕ್ತಿಯಾಗಿ ಆಚೆ ಬರೋಕ್ಕಾಗತ್ತೆ. ದಯವಿಟ್ಟು ಆ ಸಾಲಗಳು ಮಾಡಿಬಿಟ್ಟು ನೀವು ಇನ್ನೊಬ್ಬರ ಹತ್ರ ಪ್ರುಸ್ಟೇಜ್ ತೋರ್ಸೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಖಾಸಗಿ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ಇಲ್ಲೂ ಅದೇ ಹೇಳ್ಕೊಡ್ತಾರೆ. ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ದರೆ ಬೇರೆ ಉರ್ದುವಲ್ಲಿ ಹೇಳಲ್ಲ, ಅಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ದರೆ ಉರ್ದುವಲ್ಲಿ ಹೇಳಲ್ಲ. ಎಲ್ಲ ಲ್ಯಾಂಗ್ವೇಜ್ಗಳು ಒಂದೇ ಇರುತ್ತೆ. ಏನೋ ಇರೋರು ಓದಿಸ್ಕೊಳ್ಳಿ. ಯಾಕಂದರೆ ಇವಾಗ ನನ್ನ ಹತ್ರ ₹1,00,000 ಅಂದರೆ ₹1,00,000 ದಾನ ಧರ್ಮ ಮಾಡೋ ಮನಸ್ಸಿರಲ್ಲ ಅಂಥವ್ರು ಅಲ್ಲಿ ಹೋಗಲಿ. ಈಗ ಈ ವಾಟರ್ ಬಾಟ್ಲ್ ಇಲ್ಲಿ ₹10 ಸಿಗುತ್ತೆ. ದುಡ್ಡಿರೋರು ₹50 ಕೊಟ್ಟು ತಗೋಬೋದು, ಇನ್ನು ದುಡ್ಡಿರೋರು ₹2,000 ತಗೋ. ಅದು ನೀರೇ, ಅದೇನು ಬೇರೆ ಏನಾಗಲ್ಲ. ಬಟ್ ಕ್ವಾಲಿಟಿ ಹೆಸರುಗಳು ಚೇಂಜ್ ಆಗ್ತವೆ. ಅದೇ ರೀತಿ ವಿದ್ಯಾಭ್ಯಾಸನೂ ಅಷ್ಟೇ. ನಿಮ್ಮ ಮೈಂಡ್ ಚೆನ್ನಾಗಿದ್ದು ಓದಿದ್ರೆ ಸರ್ಕಾರಿ ಶಾಲೆಯಲ್ಲಿ ಏನು ಬೇಕೋ ನೀವು ಅಂದ್ಕೊಂಡಿರೋವಂಥದ್ದು ಸಾಧನೆ ಮಾಡ್ಬೋದು. ಖಾಸಗಿ ಶಾಲೆಯಲ್ಲಿ ಓದ್ದವ್ರೆ DC-ಗಳಾಗಿಲ್ಲ, AC-ಗಳಾಗಿಲ್ಲ, IAS IPS-ಗಳಾಗಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿವರು ಆಗ್ತಾರೆ. ಬಟ್ ನಾವು ಅವ್ರ ಮನಸ್ಸು ಹೆಂಗಿಕ್ಬೇಕು, ಮಕ್ಕಳ ಮನಸ್ಸು ಅಂದರೆ, ಮಕ್ಕಳು ಕೇಳ್ತಾರೆ ಏನು, ನಾನು ಕೂಡ ಕೇಳಿರೋನೆ. ನಮ್ಮ ಮಾವ ಮಕ್ಕಳೆಲ್ಲ ಬಲ್ಲಕ್ಕೆ ಕಾರ್ಮೆಂಟ್ಗೆ ಹೋಗ್ತಾ ಇರಬೇಕಾದ್ರೆ ನಮ್ಮಪ್ಪ, ನಾನು ಕ್ವಶನ್ ಮಾಡಿದೆ, ನಮ್ಮಪ್ಪ ಬೈತಾಯಿದ್ರು, ಏಯ್ ಎಂತಂತ ಅಂತಲ ಶುದುರ ಸಾಲ್ಗನೆ ಅಂತ ಆಲ್ಕ ಮಾತುಗಳು ಬೈತಾಯಿದ್ರು. ಹಾಗೆ ಮಕ್ಕಳಿಗೆ ಆಸೆ ಇರುತ್ತೆ. ಮಕ್ಕಳು ಬೈದಿರ ನಾವೇ ಪ್ರೀತಿಯಿಂದ ಹೇಳ್ಬೇಕು, ನೋಡಪ್ಪ ಅವ್ರದ್ದು ಇಷ್ಟು ಆಸ್ತಿ ಐತೆ, ಅವ್ರು ಹಿಂಗಿದ್ದಾರೆ, ಅವ್ರು ಮಾಡಲಿ ಸಂತೋಷ, ನಾವಿರೋದು ಇದು, ಇದರಲ್ಲಿ ನೀನು ಓದಿಸಿ ತೋರಿಸು ಅವ್ರಿಗಿಂತೂ ಅನ್ನೋ ಥರ ಛಲ ಬರೋ ಥರ ಮಕ್ಕಳ ಒಂದು ಮೈಂಡ್ ಏನಿರುತ್ತೆ ಅವರ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವಂಥ ಕೆಲಸ ಪೋಷಕರು ಮಾಡಬೇಕು. ಅದು ಬಿಟ್ಬಿಟ್ಟು ಈ ಸಂಘದಲ್ಲಿ ಎತ್ಕೊಂಡ್ವಿ, ಆ ಸಂಘದಲ್ಲಿ ಎತ್ಕೊಂಡ್ವಿ, ಓದಿಸ್ತೀವಿ, ಮತ್ತು 7ನೇ ತರಗತಿ ಇನ್ನೊಂದು ಸ್ಕೂಲ್ ಚೇಂಜ್ ಮಾಡಬೇಕು. ಸುಮಾರು ಜನ ನಾನು ನೋಡ್ತಾ ಇದ್ದೀನಿ, ಹಂಗಾಗೋದು ಬೇಡ. ಪುಟಾಣಿ ಮಕ್ಕಳು ನೀವೆಲ್ಲನೂ ಅಪ್ಪ ಅಮ್ಮ ಏನು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ನಿಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ, ಅದನ್ನು ನೀವು ಅವ್ರು ಹೆಗಲೆತ್ಕೊಂಡು ನೋಡ್ಬೇಕು. ನಮ್ಮ ಮಗು ಚೆನ್ನಾಗಿ ಓದಿದೆ, ಈ ಸಲ ಒಳ್ಳೆ ರ್ಯಾಂಕ್ ತಂದಿದೆ ಅಂತ ಹೇಳೋ ಥರ ನೀವು ಓದಬೇಕು. ಓದ್ತಿರಲ್ವಾ? ಗ್ಯಾರಂಟಿನಾ? ನನಗೆ ಆಸೆ ಏನಪ್ಪ ಅಂದರೆ, ನಾನು ಯಾವ ಸ್ಕೂಲ್ಗಳಲ್ಲಿ ಈ ಬ್ಯಾಗು ನನ್ನ ಕೈಲಾಗೋ ಏನು ಸಹಾಯ ಮಾಡ್ತೀನೋ ಆ ಸ್ಕೂಲ್ ಮಕ್ಕಳು SLC ಇಂಥದ್ರಲ್ಲಿ ಟಾಪರ್ಗಳು ಬರಬೇಕು ಅನ್ನೋದು ನನ್ನ ಆಸೆ, ನಿಜವಾಗ್ಲೂ. ಮತ್ತು ನಮ್ಮ ಮಾಸ್ಟರ್ ಹೇಳಿದ್ರು, ನಾವು ಈ ಕೈಯಲ್ಲಿ ಮಾಡೋದನ್ನ ಈ ಕೈಗೆ ಗೊತ್ತಾಗ್ಬಾರ್ದು. ಆ್ಯಕ್ಚುಲಿ ಈಗ ನಾನು ಬ್ಯಾಗ್ ಮೇಲೆ ಫೋಟೋ ಕೊಡೋ ಬೇಡ ಅಂತ ಹೇಳಿದ್ರೆ ಅಯ್ಯಪ್ಪ ಬೈದರು ಇವರಿಬ್ಬರು. ವೆಂಕಟೇಶ್ ನೀನು ಹಾಕ್ಸ್, ನಿನಗೆ ಗೊತ್ತಾಗಲ್ಲ, ನಿನ್ನ ನೋಡಾದರೂ 100,000 ಕೋಟಿ ಇರೋರು ಇದ್ದಾರೆ, 1,000 ಕೋಟಿ ಇರೋರು, ಅವ್ರಿಗಾದ್ರೂ ಒಂದು ಸ್ವಲ್ಪ ಜ್ಞಾನ ಬರುತ್ತೇನೋ, ಅವರು ಮಾಡೋ ಅಂಥ ಒಂದು ಮನೋಭಾವ ಬರುತ್ತೆ ಅಂತ. ನಿಜವಾಗ್ಲೂ ನಾನು ಫೋಟೋ ಹಾಕ್ಸ್ಕೋಬೇಕು, ಅಡ್ವರ್ಟೈಸ್ಮೆಂಟ್ ಆಗಬೇಕು ಅನ್ನೋದು ನಾನು ಯಾವುದೇ, ನಾನು ನಮ್ಮ ರಾಮಕೃಷ್ಣನ ಕೇಳಿದಾಗ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಯಾವುದರಲ್ಲೂ ನಾವು ತೊಡಗಿಸ್ಕೊಳ್ಳೋದು ಸ್ವಾರ್ಥ ಇಲ್ಲ, ನಮಗೆ ನಿಸ್ವಾರ್ಥದಿಂದ ಮಾಡ್ತಾಯಿದ್ವಿ. ಏನು ನಾವು ಆ ಭಗವಂತ ನಾವೇನೋ ಹುಟ್ಟ ಶ್ರೀಮಂತರಲ್ಲ, ಸಾಯೋವಾಗ ಏನೋ ₹100 ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ಇರೋವಾಗ ಏನೋ 4 ಜನರ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯೋಣ ಅನ್ನೋದಷ್ಟೇ. ಈಗ ಯಾರೋ ಒಂದು ಹೆಸರುಗಳು ಬೇಡ, ಗ್ರಾಮಗಳು ಬೇಡ, ನಾನು ಫೋನ್ ಮಾಡಿ ಕೇಳಿದ್ರು, ಅಣ್ಣ ಹಿಂಗೆ ಪರಿಸ್ಥಿತಿಗಳಿದ್ದಾವೆ, ನಮ್ಮ ಯಜಮಾನರು
ಬಹಳ ಬಾಧೆಗಳಲ್ಲಿದ್ದಾರೆ, ಅವರು ದುಡಿಯೋ ಪರಿಸ್ಥಿತಿಯಲ್ಲಿಲ್ಲ, ಏನಾದ್ರು ನಿಮ್ಮ ಕಾಲ ಏನಮ್ಮ ಬೇಕು ಅಂದೆ. ಅದೇ ಟೈಮ್ ನಮ್ಗೆ ಗೊತ್ತಿರೋರು ಅಣ್ಣ ಒಂದು 4 ಸೀಮೆ ಹಸು ಇದೆ, ನಮ್ಮ ಯಜಮಾನರು ಒಂದು ಸ್ವಲ್ಪ ಅವ್ರದ್ದು ಬೇರೆ ಪ್ರಾಬ್ಲಮ್ ಇತ್ತು, ಎಲ್ಲೋ ನಾವು ಕುಡಿಯೋ ಚಟ ಬಿಡ್ಸೋಕ್ಕೆಲ್ಲೋ ಹಾಕಿದ್ದೀವಿ, ಸೀಮೆ ಹಸುಗಳು 4 ಕೊಟ್ಬಿಡ್ತೀವಿ ಅಂದರು. ನಾನು ಸರಿ ಇದೇನೋ ಇವ್ರಿಗೆ ಏನಾದರೂ ಯಾವುದೋ ಬಾಂಧವ್ಯ ಇರ್ಬೋದು, ನನ್ನ ದುಡ್ಡಿದ್ದಕ್ಕೆ ಅವಶ್ಯಕತೆ ಐತೆ ಅಂತ ಹೇಳ್ಬಿಟ್ಟಿದೆ. ಸರಮ್ಮ ಏನೋ ರೇಟ್ ಮಾಡಿಕೊಡು ಅಂತಿದ್ದೆ. ಸೀಮೆ ಹಸುಗಳು ತೆಗೆದು ಬಡವ್ರಿಗೆ ಒಂದು 4 ಜನಕ್ಕೆ ನಾನು ಸಹಾಯ ಮಾಡಿದೆ. ಮೊನ್ನೆ ಅವ್ರ ಮನೆಯಲ್ಲೇ ಹೆಣ್ಣು ಕರುಗಳು ಹಾಕೋದೇ ಇಲ್ಲಂತೆ, ಹೆಣ್ಣು ಕರು ಹಾಕಿದ್ದೆ ಅಂತ ಫೋಟೋ ಹಾಕಿದ್ದೆ. ಹಾಗೆ ಆ ಒಂದು ಸಂಸಾರ ನಿಲ್ಲಿಸ್ದಂಗೆ ಆಯಿತು. ಆಮೇಲೆ ಇನ್ನು ಕೆಲವರು ಹಿಂಗೆ ಮದುವೆ ಅಂತ ಇನ್ವಿಟೇಷನ್ ಎತ್ಕೊಂಡ್ಬಂದು ಸಹಾಯ ಕೇಳಿದಾಗ ಅಪ್ಪ ದುಡ್ಡು ಕಾಸು ಕೊಡೋಷ್ಟು ದೊಡ್ಡವರೆಲ್ಲ. ನಾನು ಅಲ್ಲಿ ಕಮಲ್ ಜ್ಯುವೆಲರ್ಸಲ್ಲಿ ಹೇಳ್ತೀನಿ, ನನ್ನ ಕೈಲಾಗಿದ್ದು ಈ ಸಲಕ್ಕೆ 22 ತಾಳಿಯನ್ನು ತಗೊಂಡೋಗಿದ್ದಾರೆ. ನಮ್ಮ ಕೈಲಾಗೋ ಸಹಾಯ ಅಷ್ಟೇ. ಈಗ ನಮ್ಮ ರಾಮಕೃಷ್ಣಣ್ಣ ಹೇಳಿದ್ರು, ಸುಮಾರು ಮನೆಗಳಿಗೆ ನಾವು ಹೇಳ್ಕೊಳಕ್ಕೆ ಹೋಗಿಲ್ಲ. ನಮ್ಮ ಜೆ ಕೆ ಅಣ್ಣ ಇದ್ದಾರೆ ಜಮ್ನಹಳ್ಳಿಲಿ, ಅವ್ರು ಕೂಡ ಸಂಗೊಳ್ಳೆ ಇಂಥವ್ರು ಹಿಂಗೆ ಅವ್ರ ಗಂಡ ತಿರ್ಕೊಂಡಿದೆ, ಇಂಥವ್ರು ಹಿಂಗೆ ಪ್ರಾಬ್ಲಮ್ ಇದೆ ಅಂದಾಗ ನನ್ನ ಕೈಲಾಗೋದು ಸಿಮೆಂಟು ಟೈಲ್ಸು ಏನೋ ಒಂದು ಮಾಡ್ಕೊಂಡು ಬರ್ತಾಯಿದ್ವಿ. ನಾವೆಲ್ಲನೂ ಪೇಪರಲ್ಲಿ ಹಾಕ್ಸ್ಕೋಬೇಕು, ಪಬ್ಲಿಕ್ಸಿಟಿ ಆಗಬೇಕು ಅನ್ನೋದೇನಿಲ್ಲ. ಈಗ ರಾಮಕೃಷ್ಣಣ್ಣ ಅವ್ರು ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ನೀವು ಹೇಳಿ ಇಂಥದ್ದು ಮಾಡಿಕೊಡು ಸಂಗೊಳ್ಳಿ, ಇಂಥದ್ದು ನಾವು ಮಾಡಿದ್ದೀವಿ, ನೀನು ಇಂಥದ್ದು ಮಾಡು ಅಂದರೆ ಅವರು 3 ಹೆಣ್ಮಕ್ಳು ಗಂಡ್ಮಕ್ಳು ಓದಲಿ. ನಾನೊಬ್ಬನೇ ಅಲ್ಲ, ಅಂಥವ್ರಿಗೆ ಸಹಾಯ ಮಾಡುವಂಥ ಗುಣ ಊರಲ್ಲಿರುವಂಥ ಗ್ರಾಮಸ್ಥರಿಗೂ ಬರಲಿ. ಯಾಕಂದರೆ ಆತ್ಮ ಶ್ರೀಮಂತ ಆಗಿರ್ಬೋದು, ಬದುಕಿದ್ದಿದ್ರೆ ಹೇಳೋಕ್ಕಾಗಲ್ಲ. ಅಕಾಲ ಮರಣ ಹೊಂದಿದ್ದಾರೆ, ಆಯಮ್ಮಗೂ ಅಷ್ಟೊಂದು ಜ್ಞಾನ ಇಲ್ಲ ಅಂದಾಗ ನಾವು ಸಹಾಯ ಆಗಬೇಕು. ನಾವು ಮನುಷ್ಯರೇ ಅಲ್ವಾ. ನಾವು ಒಳ್ಳೆ ಊಟ ತಿಂತಾಯಿದ್ದು ಅವ್ರ ಪಾಪ ಉಪವಾಸ ಮಲಗಿದ್ರೆ ನಾವು ತಿಂದು ನಾವು ಪ್ರಯೋಜನ ಇಲ್ಲ. ಅಂಥ ಮನೋಭಾವ ಮಾಡ್ಕೋಬೇಕು, ನಾವೇ ಇದು ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದರೆ ಮನೆಗಳಲ್ಲೇ ನಮ್ಮ ಹೆಂಗಸರು ಅಂತಾರೆ, ರೈ ನಮ್ಮ ಚಿಕ್ಕ ಮನೆ, ನೀವೆಲ್ಲ ಮಾಡ್ಬೋದು, ದೊಡ್ಡ ಮನೆ ಕಟ್ಟೋಣ ಅಂತ. ದೊಡ್ಡ ಮನೆಯಲ್ಲಿ ಕಟ್ಟಿದ್ರೆ 20 ಗಂಟೆ ನಿದ್ದೆ ಮಾಡೋಕ್ಕಾಗತ್ತಾ? ಇಲ್ಲ 3 ಹೊತ್ತು ಬಿಟ್ಟು 5 ಹೊತ್ತು ಊಟ ಮಾಡೋಕ್ಕಾಗತ್ತಾ? ಎಷ್ಟಿದ್ರೂ ಮನಸ್ಸನ್ನೋದು ಶುದ್ಧವಾಗಿರಬೇಕು, ನೆಮ್ಮದಿಯಾಗಿರಬೇಕು. ನಾನು ಕೆಲವೊಂದು ಅಧಿಕಾರಿಗಳು ನನ್ನ ಮನೆಗೆ ಕರ್ಕೊಂಡೋಗಿ ತೋರಿಸಿದ್ದೀನಣ್ಣ. ನಂದಿರೋದು ಅರ್ಧ ಸೈಟಲ್ಲಿ ಮನೆ, ಆರಾಮಾಗಿ ಮಲಗಿದ್ರೆ ಕಣ್ಣು ತುಂಬ ನಿದ್ದೆ ಬರುತ್ತೆ. ನಾನು ಬೇಕಾದರೆ ಇವಾಗ ಒಂದು 4-5 ಕೋಟಿ ಮನೆಯೂ ಕಟ್ಕೋಬೋದು, ಅದರಲ್ಲಿ ಎಕ್ಸ್ಟ್ರಾ ನಿದ್ದೆ ಮಾಡೋಕ್ಕೇನಾಗಲ್ಲ, ಎಕ್ಸ್ಟ್ರಾ ಆರೋಗ್ಯ ಏನು ಭಗವಂತನ ಕೊಡಲ್ಲ. ಏನೋ ನಮಗೆ ಒಂದು ಗುಣ ಇದೆ, ಆ ಗುಣದಲ್ಲಿ 4 ಜನಕ್ಕೆ ಸಹಾಯ ಮಾಡೋಣ ಅಂತ ಹೋಗ್ತಾಯಿದ್ವಿ. ಈಗ ಇನ್ನೂ ನಮ್ಮ ಮಾಸ್ಟರ್ ಫ್ರೆಂಡು ಚೆನ್ನಪ್ಪ ಮಾಸ್ಟರ್ ಅವ್ರ ಸ್ಕೂಲ್ಗೆ, ಮತ್ತು ಜಮ್ಮನಹಳ್ಳಿ ಸ್ಕೂಲ್ಗೆ, ಮತ್ತು ಸುಮಾರು ಸ್ಕೂಲ್ಗಳು ಲೀಸ್ಟ್ ಇದೆ, ಇನ್ನೂ ಬುಧವಾರದಿಂದ ಕೊಡುವಂಥವು. ಈ ರೀತಿ ನನ್ನ ಕೈಯಲ್ಲಿ ಆಗಿದ್ದು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರ ಸಹಕಾರ ಬೇಕೇ ವಿನಃ ನಮಗಿನ್ನೇನು ಬೆನ್ನು ತಟ್ಟೋದು ಇನ್ನೊಂದು ಬೇಡ. ದಯವಿಟ್ಟು ನಮ್ಮ ಅಣ್ಣವರು ಹೊಗಳ್ತಾ ಇದ್ದರೆ ನನಗೊಂಥರ ಎಲ್ಲೋ ಒಂಥರ ಮುಜುಗರ. ನಾನೇನು ಹುಟ್ಟ ಶ್ರೀಮಂತನೇನಲ್ಲ, ನಾವೆಲ್ಲ ಬಡತನದಿಂದ ಬಂದಿರೋರು, 20 ರೂಪಾಯಿ ಕೂಲಿ ಮಾಡಿರೋರು. ನನಗೆ ಏನೋ ಈ ಸಹಕಾರ ಕೊಡ್ತಾ ಇದ್ದಾರೆ ಎಲ್ರಿಗೂ ಹೊಂದಿಸಿ ಈ ಸಂಗನಹಳ್ಳಿ ಗ್ರಾಮಕ್ಕೆ ಕರೆದು 2 ಮಾತು ಮಾತಾಡಲು, ಹುಡುಗರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಶಿಕ್ಷಕರಿಗೂ, ಮಕ್ಕಳಿಗೂ, ಇಲ್ಲಿರೋಂಥ ಗಣ್ಯ ವ್ಯಕ್ತಿಗಳಿಗೂ, ಮುಖ್ಯವಾಗಿ ನಮ್ಮ ಪ್ರಕಾಶ್ ಅಣ್ಣ, ಸುಕುಮಾರು, ಜಗದೀಶು, ಕದಂಬ, ನಮ್ಮ ಚಲಪತಿ, ನಮ್ಮ ಬ್ರದರ್ಸ್ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.